ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಶ್ಮೀರದಲ್ಲಿ ಮೋದಿಗೆ ಬಹುದೊಡ್ಡ ಗೆಲುವು. ಕಾಶ್ಮೀರದಿಂದ ಬರ್ತಾ ಇದೆ ಒಂದೊಳ್ಳೆ ಸುದ್ದಿ. ಪಾಕಿಸ್ತಾನಕ್ಕೆ ಮತ್ತೆ ಮುಟ್ಟಿ ನೋಡ್ಕೊಳ್ಳುವಂಥ ಏಟು. ಸ್ವತಃ ಅಮಿತ್ ಶಾ ಇದನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಮೋದಿ ತಗೊಂಡಂತಹ ಅದೊಂದು ನಿರ್ಧಾರದ ಪ್ರತಿಫಲ ಸಿಕ್ಕೇ ಬಿಟ್ಟಿದೆ ನೋಡಿ ಅನ್ನುವ ಮೂಲಕ. ಏನದು ಹಾಗಾದರೆ? ಪ್ರತಿಪಕ್ಷಗಳೂ ಕೂಡ ಬಣ್ಣಿಸ್ತಾ ಇರೋದು, ಶತ್ರು ರಾಷ್ಟ್ರವನ್ನ ಕಂಗೆಡಿಸಿರೋದು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗೆ ಪಾಕಿಸ್ತಾನದಿಂದ ಬರ್ತಿರೋ ಸುದ್ದಿಗಳನ್ನು ನೋಡ್ತಾ ಇದ್ದೀವಿ. 6 ತಿಂಗಳಿಂದ ಸ್ಟಾಪ್ ಆಗಿದ್ದ ಅನ್ನೌನ್ ಗನ್ ಮ್ಯಾನ್ಗಳ ಕೈ ಚಳಕ ಮತ್ತೆ ಶುರುವಾಗಿದೆ. POKಯಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಕ್ಯಾಂಪ್ಗಳನ್ನು ನಡೆಸ್ತಾ ಇದ್ದ, ಟೆರರಿಸ್ಟ್ಗಳನ್ನು ಹುಟ್ಟಾಕ್ತಿದ್ದ, ಭಾರತ ಒಳಗಡೆ ಮತ್ತು ಪಾಕಿಸ್ತಾನದ ಒಳಗಡೆ ಉಗ್ರರ ನೆಟ್ವರ್ಕ್ ಆಗಿದ್ದಂತಹ ವ್ಯಕ್ತಿ ಮಟ್ಯಾಶ್ ಆದ. ಹಾಗೆ ಅಲ್ಲಿ ದೊಡ್ಡ ದೊಡ್ಡ ತಲೆಗಳನ್ನು ಉರುಳಿಸ್ತಾ ಇರೋದು. ಈ ಒಂದು ವಾರದಲ್ಲಿ ಕಾರ್ಯಾಚರಣೆ ಶುರುವಾಗಿದೆ. 3-4 ತಲೆ ಬಿದ್ದೇ ಬಿಟ್ಟಿದೆ ಆಲ್ರೆಡಿ. ಹಫೀಜ್ ಸೈಯದ್ ಎಡಗೈ ಬಲಗೈ ಎಲ್ಲ ಉರುಳ್ತಾ ಇರೋದು ಅದು ಒಂದು ಕಡೆ. ಮತ್ತು ಅಲ್ಲಿ ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿಗಳು, ಬಂಡುಕೋರರು ಅಂತ ಕರೆಸ್ಕೊಳ್ಳೋರು ಇದ್ದಾರಲ್ಲ, ಆ ಭಾಗದ ಜನ ತಿರುಗಿ ಬಿದ್ದವರು, ಅವರು ಎಂತೆಂಥ ಕೃತ್ಯ ಮಾಡಿದ್ದಾರೆ ಅಂದರೆ ಪಾಕಿಸ್ತಾನದ ಸೈನಿಕರೇ ರಿಸೈನ್ ಮಾಡಿ ಓಡಿ ಹೋಗಿದ್ದಾರೆ. 2,500 ರಿಸೈನ್ ಮಾಡಿರೋದು, ಅಲ್ಲಿನ ಸೇನಾ ವಾಹನಗಳನ್ನು ಉಡೇಸ್ ಮಾಡಿರೋದು, ಬ್ಲಾಸ್ಟ್ ಮಾಡಿರೋದು, ಪುಲ್ವಾಮಾ ದಾಳಿ ರೀತಿಯಲ್ಲಿ ಅದೇ ಸ್ಟೈಲಲ್ಲಿ ಆಪರೇಷನ್ ಆಗಿರೋದು ಎಲ್ಲ ನೋಡಿದ್ದೀವಿ. ಪಾಕಿಸ್ತಾನಕ್ಕೆ ಕಂಗಾಲಾಗೋ ರೀತಿಯ ಆಪರೇಷನ್ಗಳಾಗ್ತಿದ್ದಾವಲ್ಲ. ಈ ಹೊತ್ತಲ್ಲಿ ಕಾಶ್ಮೀರದಿಂದ ಭಾರತೀಯರಿಗೆ ಗುಡ್ ನ್ಯೂಸ್ ಮತ್ತು ಮೋದಿಗೆ ಸಿಗ್ತಾ ಇರುವ ಅತಿ ದೊಡ್ಡ ಪ್ರತಿಫಲ ಇದು ಅಂತಾನೆ ಸ್ವತಃ ಅಮಿತ್ ಶಾ ಇದನ್ನು ಅನೌನ್ಸ್ ಮಾಡಿದ್ದಾರೆ. ನೋಡಿ, ಮೋದಿ ಸರ್ಕಾರದ ಎಲ್ಲರನ್ನ ಒಗ್ಗೂಡಿಸುವಂತಹ ಪಾಲಿಸಿಗಳು ಯಾವ ರೀತಿ ಫಲ ಕೊಟ್ಟಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಬಿಗ್ಗೆಸ್ಟ್ ವಿಕ್ಟರಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ನೋಡಿ, ಈಗ ಸಪರೇಟಿಸಮ್, ಪ್ರತ್ಯೇಕತಾವಾದ ಅನ್ನೋದು ಜಮ್ಮು ಕಾಶ್ಮೀರದಲ್ಲಿ ಇತಿಹಾಸ ಆಗಿಬಿಟ್ಟಿದೆ. ಈಗ ಉಳ್ಕೊಂಡಿಲ್ಲ, ಅದು ಮುಗಿದು ಹೋದ ಕಥೆಯಾಗಿಬಿಟ್ಟಿದೆ. ಇದರ ಭಾಗವಾಗಿ ಪ್ರತ್ಯೇಕತಾವಾದಿಗಳ 2 ಪ್ರಮುಖ ಗುಂಪುಗಳು ಈಗ ಗುಡ್ ಬೈ ಹೇಳಿ ನಾವು ಕೂಡ ಈ ದೇಶದ ಭಾಗವಾಗ್ತೀವಿ ಅಂತ ತಲೆಬಾಗಿರೋದು ಅತ್ಯಂತ ಮಹತ್ವದ ಬೆಳವಣಿಗೆ. ಯಾವ್ಯಾವುದು? ಜಮ್ಮು ಕಾಶ್ಮೀರ್ ಪೀಪಲ್ಸ್ ಮೂವ್ಮೆಂಟ್ ಮತ್ತು ಡೆಮೊಕ್ರೆಟಿಕ್ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನುವಂಥ 2 ಗುಂಪುಗಳು. ಜಮ್ಮು ಕಾಶ್ಮೀರದಲ್ಲಿ ಮುಂಚೆ ಏನಾಗ್ತಾ ಇತ್ತು ಗೊತ್ತು? ಪ್ರತ್ಯೇಕತಾವಾದಿಗಳಿಂದ ಕಲ್ಲು ತೂರಾಟ, ಸೈನಿಕರಿಗೆ ತೊಂದರೆ, ಜನಸಾಮಾನ್ಯರಿಗೆ ತೊಂದರೆ, ಸರ್ಕಾರದ ವಿರುದ್ಧ ಬಹಳಷ್ಟು ಘರ್ಷಣೆ, ತಿಕ್ಕಾಟ ನಡೀತಾನೆ ಇರ್ತಾ ಇತ್ತಲ್ವ. ಈಗ ಹೇಗೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಬಲೂಚಿಗಳು ತಿರುಗಿ ಬಿದ್ದಿದ್ದಾರೋ ಅದೇ ರೀತಿಯ ಪ್ರಯತ್ನ ಅಲ್ವಾ ನಡೆದಿದ್ದು. ಮತ್ತು ಈ ಪ್ರತ್ಯೇಕತಾವಾದಿಗಳಿಗೆ ಪಾಕಿಸ್ತಾನದ ಬೆಂಬಲ ಇತ್ತು ಅನ್ನೋದು ಕೂಡ ಬಟಾಬಯಲಾಗಿದ್ದೇ ವಿಷಯ. ಆದರೆ ಈಗ ಅಲ್ಲಾಗಿರುವಂಥ ಅಭಿವೃದ್ಧಿ, ಅಲ್ಲಿ ಸೃಷ್ಟಿಯಾಗಿರೋ ಉದ್ಯೋಗ, ದಾಖಲೆಯ ಪ್ರವಾಸೋದ್ಯಮ, ಈ ಆರ್ಟಿಕಲ್ 370 ರದ್ದಿನ ಬಳಿಕ ದಾಖಲೆಯ ಪ್ರವಾಸೋದ್ಯಮ, ಸಿನಿಮಾ ಥಿಯೇಟರ್ಸ್ ಬಾಗಿಲು ತೆಗೆದಿವೆ, ಆರಾಮಾಗಿ ಶಿಕ್ಷಣ ವಿದ್ಯಾಭ್ಯಾಸ ಮಾಡೋದಕ್ಕೆಲ್ಲ ಏನೂ ತೊಂದರೆ ಆಗದೆ ಕಾಲೇಜುಗಳೆಲ್ಲ ಬಾಗಿಲು ಹಾಕ್ಕೊಂಡೇ ಇರ್ತಿದ್ವು. ಈಗೆಲ್ಲ ಮತ್ತೆ ಓಪನ್ ಆಗಿರೋದು. ಸ್ವಾತಂತ್ರ್ಯೋತ್ಸವವನ್ನು ಯಾವ ರೀತಿ ಆಚರಿಸಿದ್ರು, ಅಲ್ಲಿ ಜನ ಆರಾಮಾಗಿ ಬಂದು ಧ್ವಜಾರೋಹಣವನ್ನು ಯಾವುದೇ ಆತಂಕ ಇಲ್ಲದೆ ಗಮನಿಸಿದ ದೃಶ್ಯವೇ ಕಣ್ಣಿಗೊಂದು ವೈಭವ ಆಗಿತ್ತು. ಎಲೆಕ್ಷನ್ ನಡೀತು, ಭರ್ಜರಿ ವೋಟಿಂಗ್ ಆಯಿತು. ಅದಕ್ಕೆ ಒಮರ್ ಅಬ್ದುಲ್ಲಾ ಅಂದರೆ NDI ಕೂಟದ ಭಾಗವಾಗಿರೋ ಒಮರ್ ಅಬ್ದುಲ್ಲಾ ಥ್ಯಾಂಕ್ಸ್ ಹೇಳಿದರು. ಸೋನಾಮಾರ್ಗ್ ಟನಲ್ ಲೋಕಾರ್ಪಣೆಗೊಳಿಸೋದಕ್ಕೆ ಬಂದಂಥ ಸಮಯದಲ್ಲಿ ಹೇಳಿದಂತೆ, ಮಾತು ಕೊಟ್ಟಂತೆ ಎಲೆಕ್ಷನ್ನನ್ನು ಸರಿಯಾದ ಸಮಯಕ್ಕೆ ನಡೆಸಿದ್ದೀರಿ. ಅಭಿವೃದ್ಧಿ ಕಾರ್ಯ ಬಹಳ ಉತ್ತಮವಾಗಿ ನಡೀತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಅಂತ ಮೋದಿ ನಾಯಕತ್ವಕ್ಕೆ, ಮೋದಿ ನಿರ್ಧಾರಗಳಿಗೆ ಜೈ ಎಂದಿದ್ರು. ಅವ್ರು ಎಲೆಕ್ಷನ್ ಟೈಮಲ್ಲಿ ಆರ್ಟಿಕಲ್ 370 ರದ್ದಾದ ವಿಚಾರದಲ್ಲಿ ನಾವು ವಾಪಸ್ ತರಿಸ್ತೀವಿ ಅದು ಇದು ಅಂತ ಗುಡುಗಿದ್ರು ಕೂಡ ಗೆದ್ದ ಮೇಲೆ ಇದೆಲ್ಲ ಅಸಾಧ್ಯ, ಇದು ವಾಸ್ತವಕ್ಕೆ ದೂರ ಆಗಿರೋದು ಮತ್ತು ವಾಪಸ್ ತರೋದೆಲ್ಲ ಅಂತ ಸತ್ಯವನ್ನು ಒಪ್ಪಿಕೊಂಡಿದ್ರು ಒಮರ್ ಅಬ್ದುಲ್ಲಾ. ಮೋದಿಗೆ ಜೈ ಅನ್ನುವ ಮೂಲಕ ಇದೆಲ್ಲ ಗೊತ್ತಿರೋದೇ ಅಲ್ವಾ ಬೆಳವಣಿಗೆ. ನಿಜಕ್ಕೂ ಶಾಂತಿಯುತವಾಗಿದೆ ವಾತಾವರಣ, ಇಲ್ಲಿ ಬದಲಾಗಿದೆ ಪರಿಸ್ಥಿತಿ ಅನ್ನೋದನ್ನು ಅಬ್ದುಲ್ಲಾ ಆ್ಯಂಡ್ ಟೀಮ್ ಒಪ್ಪಿಕೊಂಡಿತ್ತು. ಆ ಪಕ್ಷದವರು ನೇರವಾಗಿಯೇ ಮೋದಿಗೆ ಬಹುಪರ ಕಂದಿದ್ದು ನಮಗೆಲ್ಲ ನೆನಪಿದೆ. ಈಗ ಅದಕ್ಕೆ ಮತ್ತೊಂದು ಸಾಕ್ಷಿ ಅನ್ನುವಂತೆ
ಪ್ರತ್ಯೇಕತಾವಾದಿಗಳ ಗುಂಪು ಅದೆಲ್ಲವನ್ನು ಬಿಟ್ಟು ನಾವು ಕೂಡ ಈ ದೇಶದ ಭಾಗವಾಗಿ ಬದುಕ್ತೀವಿ ಅಂತ ತಲೆಬಾಗಿರೋದು ಅತ್ಯಂತ ಮಹತ್ವದ ಬೆಳವಣಿಗೆ. ಇದನ್ನು ಅಮಿತ್ ಶಾ ಅನೌನ್ಸ್ ಮಾಡಿದ್ದಾರೆ ಮತ್ತು ಇದು ಮೋದಿ ಸರ್ಕಾರಕ್ಕೆ ಸಿಗ್ತಿರುವಂಥ ದೊಡ್ಡ ಗೆಲುವು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಕೆಲವು ಇಂತಹ ಸಂಘಟನೆಗಳನ್ನೆಲ್ಲ ಬ್ಯಾನ್ ಮಾಡಲಾಗಿತ್ತು. JKIM, ಮೌಲ್ವಿ ಮಸ್ರೂರ್ ಅಬ್ಬಾಸ್ ಅನ್ಸಾರಿ ಈ ವ್ಯಕ್ತಿ ರನ್ ಮಾಡ್ತಾ ಇದ್ದಂತಹ ಕೆಲವು ಸಂಘಟನೆ ಇಂಥದನ್ನೆಲ್ಲ ಬ್ಯಾನ್ ಮಾಡಲಾಗಿತ್ತು, ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಇದರ ಬೆನ್ನಲ್ಲೇ ಈಗ ವಿವಿಧ ಅಂತಹ ಸಂಘಟನೆಗಳು, ಅಂತಹ ಗುಂಪುಗಳೆಲ್ಲ ನಾವು ಭಾರತದ ಭಾಗವಾಗಿರ್ತೀವಿ, ಜಮ್ಮು ಕಾಶ್ಮೀರದಲ್ಲಿ ಒಳ್ಳೆ ಜನ ಆಗಿ ಬದುಕೋದಕ್ಕೆ ಬಯಸ್ತೀವಿ ಅಂತ ಎಲ್ಲವನ್ನು ಬದಿಗೊತ್ತಿ ಕೈ ಜೋಡಿಸ್ತಾ ಇರೋದು ಸರ್ಕಾರದ ಜೊತೆಗೆ. ಅಂದರೆ ನಾವು ಕೂಡ ಆರಾಮಾಗಿ ಜನಸಾಮಾನ್ಯರಂತೆ ಬದುಕ್ತೀವಿ ಅಂತ ಒಪ್ಪಿಕೊಂಡು ಶರಣಾಗ್ತಿರೋದು ಈಗ. ಇದು ಅತ್ಯಂತ ಮಹತ್ವದ ಬೆಳವಣಿಗೆ. ಒಂದು ಕಡೆ ಪಾಕಿಸ್ತಾನಕ್ಕೆ ಅಲ್ಲೇ ಅವರ ದೇಶದ ಒಳಗಡೆನೆ ನುಗ್ಗಿ ಹೊಡಿತಿದ್ದಾರೆ ಯಾರು ಅನ್ನೋನ್ ಗನ್ಮ್ಯಾನ್ಗಳು. ಮತ್ತೊಂದು ಕಡೆ ಅವರ ಕಳ್ಳಾಟ ನಡೀತಾ ಇದ್ದ ಜಾಗದಲ್ಲಿ ಈಗ ಕೈ ಸುಟ್ಕೊಳ್ತಿದೆ ಪಾಕಿಸ್ತಾನ. ಅವ್ರಿಗೆ ಅವಕಾಶವೇ ಇಲ್ಲದಂತೆ ಬಾಗಿಲುಗಳು ಬಂದಾಗಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.